स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಇದು ಎಲ್ಲಿ ಹೊಂಟಿರಿ ಮೇಡಮ್? ವೃಕ್ಷೋತ್ಥಾನ ಮ್ಯಾರಥಾನ್ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ? ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಎಷ್ಟು ಈಗ ಟೋಟಲ್ ಪೂರಾ ಫಿನಿಶ್ ಲೈನಿಗೆ ಬಂದಿದ್ದೀರಿ. ನಿಮಗೆ ಹೇಗೆ ಅನಿಸ್ಲಿಕ್ಕೆ? ಪಾರ್ಟಿಸಿಪೇಟ್ ಮಾಡ್ಲಾರ್ದವ್ರಿಗೆ ನೀವು ಏನೇ ಅನ್ಬೇಕಂತ ಅನಿಸ್ತು? ಪಾರ್ಟಿಸಿಪೇಟ್ ಮಾಡ್ಬೇಕು ಯಾಕಂದ್ರೆ ಎಲ್ಲ ಫ್ರೆಂಡ್ಸ್ ಜಾಯಿನ್ ಆಗ್ತೀವಿ. ಈಗ ಅರ್ಧಕ್ಕೆ ಸ್ವಲ್ಪ ಮಂದಿ ಬಿಟ್ಟು ಹೋದವ್ರು ಅದಾರ, ಅವ್ರಿಗೆ ಏನು? ಅವ್ರಿಗೆ ಲಾಸ್ ಯಾಕಂದ್ರೆ ಪೂರಾ ಮುಗಿಸ್ಬಿಟ್ಟು ಅಂದ್ರೆ ಚೆನ್ನಾಗಿರುತ್ತೆ. ನಾವು ಬಂದಿದ್ದಕ್ಕೂ ಇದು ಫಸ್ಟ್ ಟೈಮ್ ನೀವು ಪಾರ್ಟಿಸಿಪೇಟ್ ಮಾಡಿದ್ದು? ತಮ್ಮ ಹೆಸರು? ಕವಿತಾ, ಖುಷಿ, ಜ್ಯೋತಿ, ಅಪೇಕ್ಷಾ, ಅನನ್ಯ. 5 ಕಿಲೋಮೀಟರ್. ಯಾವ ಸೌದತ್ತಿ ತಾಲೂಕು ರೀ, ಮುನ್ನೋಳಿ. ವಯಸ್ಸು ಎಷ್ಟು? 72. 76. ಎಷ್ಟು ಮಿನಿಟ್ನಾಗ ಓಡಿರಿ? ಮಿನಿಟ್ ಗೊತ್ತಿಲ್ಲ ರೀ ನನಗೆ. ಫಾದರ್ಸಿಂದ ಅಟ್ಟ ಗೊತ್ತೈತಿ. ಫಾದರ್ಸ್ 34 ನಿಮಿಷನಾಗ. ಹೋದ ವರ್ಷ ಫಸ್ಟ್ ಬಂದಿರಿ, ಈ ವರ್ಷನೂ ಫಸ್ಟ್. 3 ವರ್ಷ ಆತ್ರಿ ನಾ ಫಸ್ಟ್ ಬರಾಕೈತಿ. 3 ವರ್ಷ ಆಯ್ತು ರೀ, ನೀವೇ ಸತತವಾಗಿ ಫಸ್ಟ್ ಬರಾಕತ್ತೀರಿ. ನಮ್ಮ ಮಗ ಬರ್ಸ್ಯಾನ್ರಿ, ಯಾವ್ದು ಅನ್ನೋದು ನಮಗೆ ಗೊತ್ತಾಗ. ಅಲ್ಲಿ ಮಗಳದ ನೀವು ಫಸ್ಟ್ ಬಂದಿರಿ, 5 ಕಿಲೋಮೀಟರ್ ಒಳಗೆ ಫಸ್ಟ್ ಬಂದಿರಿ. ನಿಮ್ಮ ಹೆಸರು ರೀ? ನನ್ನ ಹೆಸರು ಗಂಗವ್ವ ಬೆಳಗಾವಿ ರೀ. ಗಂಗವ್ವ ಬೆಳಗಾವಿ. ಸರ್ ಮಾತಾಡ. ಖುಷಿ ಅನಿಸ್ತದೆ, ಓಡ್ತಾ ಇದ್ದಾರೆ. ಗೆಲುವು ಬರ್ತಾ ಇದ್ದಾರೆ. ಚಪ್ಪಾಳೆ ಕೊಡಿ. ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ, ಬಹಳ ಸಂತೋಷ ಅನಿಸ್ತಾ ಇದೆ. ಬಿಜಾಪುರ್ನಲ್ಲಿ ಒಂದು ವಿನೂತನವಾದಂಥ ಈ ವೃಕ್ಷೋತ್ಥಾನ ನಡಿಗೆ, ಅಂದರೆ ಕೋಟಿ ಸಸಿ ನೆಡುವಂಥ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು 25,000 ಯುವಕರು ಯುವತಿಯರು, ಭಾಳ ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಹಿರಿಯರ ತನಕ ವಿಶೇಷ ಚೇತನೂ ಸಹಿತ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಕೇಳಿ ಭಾಳ ಖುಷಿಯಾಗಿದೆ. ಇವತ್ತು ಸ್ವಾಮೀಜಿಯವರು ಇದ್ದಾರೆ, ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥವ್ರು ಇದ್ದಾರೆ. ಹೀಗಾಗಿ ಬಿಜಾಪುರ್ನಲ್ಲಿ ವಿಶೇಷವಾಗಿ MB ಪಾಟೀಲ್ ಅವರು ಸುಮಾರು 2016-17ರಿಂದ ಏನು ಈ ಭಾಗದಲ್ಲಿ ಹಸಿರೋದಕ್ಕೆ ಭಾಳ ಕಡಿಮೆ ಇದೆ. ಇವತ್ತು ನಮ್ಮಲ್ಲಿ ಪರಿಸರ ತಜ್ಞರ ಒಂದು ಅವರ ವರದಿ ಪ್ರಕಾರ ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪ ಆಗ್ತಾ ಇದೆ ನಾವು ನೋಡ್ತಾ ಇದ್ದೇವೆ. ಈ ವರ್ಷ ಸಹಿತ ಇವತ್ತು ಮಳೆ ವಾಡಿಕೆ ಅಂತ ಬೀಳುವಂಥ ಎಷ್ಟು ಮಳೆ ಇದೆ ಅಷ್ಟೇ ಇದೆ, ಆದರೆ ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ ಒಂದು ವಾರದಲ್ಲಿ ಬೀಳ್ತಾ ಇದೆ. ಒಂದು ವಾರದಲ್ಲಿ ಬೀಳುವಂಥ ಮಳೆ ಒಂದೇ ದಿವಸದಲ್ಲಿ ಬಿದ್ದು ಬೆಳೆ ನಷ್ಟ ಆಗಿದ್ದು ನಾವು ನೋಡಿದ್ದೇವೆ. ಬಿಜಾಪುರಲ್ಲಾಗಿದೆ, ಕಲಬುರಗಿ ಬೀದರ್ಲಾಗಿದೆ, ರಾಜ್ಯದಲ್ಲಿ 15 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ. ಹೀಗಾಗಿ ಇವೆಲ್ಲ ಪ್ರಕೃತಿ ವಿಕೋಪದಿಂದ ಗುಡ್ಡ ಕುಸಿತ ಆಗಿದಂಥದ್ದು, ತಾಪಮಾನ ಹೆಚ್ಚಿಗೆ ಆಗಿ ಜನ ಸಾಯ್ತಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಮಾಲಿನ್ಯ ಇದೆ, ಆಹಾರದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ. ಇವೆಲ್ಲದಕ್ಕೆ ಇವತ್ತು ಪರಿಹಾರ ಏನಿದೆ ಅಪ್ಪ? ಪರಿಹಾರ ಮರ ಗಿಡ. ಕರೋನಲ್ಲಿ ನಾವು ನೋಡಿದ್ದೇವೆ, ನಮಗೆ ಆಮ್ಲಜನಕ ಯಾರು ಕೊಡ್ತಾರೆ? ಆಮ್ಲಜನಕ ಕೊಡುವಂಥದ್ದು ಮರ ಗಿಡಗಳು. ಇಂಗಾಲ ಡೈಆಕ್ಸೈಡ್. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.